ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 40ನೆಯ ಅಧ್ಯಾಯ 11ನೆಯ ವಚನದಲ್ಲಿ, ಯೆಹೋವನೇ, ನೀನಂತೂ ನಿನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ. ನಿನ್ನ ಕೃಪಾ ಸತ್ಯತೆಗಳು ನನ್ನನ್ನು ಯಾವಾಗಲೂ ಕಾಪಾಡಲಿ, ಏಕೆಂದರೆ ಲೆಕ್ಕವಿಲ್ಲದ ಆಪತ್ತುಗಳು ನನ್ನನ್ನು ಸುತ್ತಿಕೊಂಡಿವೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ದಿನ ನೀವು ತಿಳುಕೊಳ್ಳುವುದಾದರೆ ವಿಶೇಷ ರಕ್ಷಣೆಗಾಗಿ ಯೆಹೋವನನ್ನು ಸ್ತುತಿಸುವುದು, ಶತ್ರುಗಳಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸುವುದು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ದಾವೀದನ ಕೀರ್ತನೆ. ಪ್ರಿಯ ದೇವಜನರೇ, ಆ ದಿನ ಕೀರ್ತನೆಗಾರನಾದ ದಾವೀದನಿಗೆ ಅನೇಕ ಆಪತ್ತುಗಳು ಸುತ್ತಿಕೊಂಡಾಗ ಯಾರ ಮೇಲೆ ಭರವಸೆಯನ್ನಿಡದೆ ತಂದೆಯಾದ ಯೆಹೋವನ ಬಳಿಗೆ ಓಡಿ ಓಡಿ ಬಂದು, ಯೆಹೋವನೇ, ನೀನು ನಿನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ. ನಿನ್ನ ಕೃಪೆಯೂ ಮತ್ತು ಸತ್ಯತೆಯೂ ಯಾವಾಗಲೂ ನನ್ನನ್ನು ರಕ್ಷಿಸಲಿ. ಅನೇಕ ಆಪತ್ತುಗಳು ನನ್ನನ್ನು ಸುತ್ತಿಕೊಂಡಿವೆ ಎಂದು ಯೆಹೋವನಿಗೆ ಮೊರೆ ಇಟ್ಟನು. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯೇ, ನಿನಗೆ ಆಪತ್ತುಗಳು ಮುತ್ತಿಕೊಂಡಾಗ ನೀನು ಯಾರ ಬಳಿಗೆ ಹೋಗದೆ ನಿನ್ನ ತಂದೆಯಾದ ಯೆಹೋವನ ಬಳಿಗೆ ಬಂದು, ದೇವರೇ, ನನ್ನ ತಂದೆಯೇ, ನಿನ್ನನ್ನೇ ನಂಬಿದ್ದೇನೆ, ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇನೆ. ಈಗ ನನಗೆ ಬಂದಿರುವ ಆಪತ್ತುಗಳಿಂದ ನನ್ನನ್ನು ಪಾರು ಮಾಡು ಎಂದು ನೀನು ಹೇಳುವುದಾದರೆ, ಪ್ರಿಯ ಸಹೋದರರೇ, ಆತನು ನಿನ್ನ ಮೇಲೆ ಇದ್ದ ಆಪತ್ತುಗಳು ಎಷ್ಟೇ ದೊಡ್ಡದಿದ್ದರೂ ಆತನ ಸತ್ಯತೆಯು ನಿನ್ನ ದಾರಿಗೆ ಬೆಳಕು ಮತ್ತು ತಾಳ್ಮೆಯಿಂದ ಕಾದು ನಿನಗೆ ಹೊಸ ದಾರಿಯನ್ನು ತೋರಿಸುತ್ತಾನೆ. ಭಯಪಡಬೇಡ ಪ್ರಿಯ ಸಹೋದರರೇ. ಕೀರ್ತನೆ 34:15ನೆಯ ವಚನವನ್ನು ನಾವು ನೋಡುವುದಾದರೆ, ಅಲ್ಲಿ ದಾವೀದನು ಈಗನ್ನುತ್ತಾನೆ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಹಿಡುವಾಗ ಕಿವಿಗೊಡುತ್ತಾನೆ. ಆತನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ತಂದೆಯಾದ ಯೆಹೋವನ ಮೇಲೆ ನಂಬಿಕೆಯನ್ನಿಟ್ಟು ಪ್ರಾರ್ಥಿಸಿ ಬೇಡುವುದಾದರೆ ಆತನ ಕರುಣೆ ಮತ್ತು ಕೃಪಾ ಸತ್ಯತೆಗಳು ನಿಮ್ಮನ್ನು ಎಂದಿಗೂ ಅಗಲವು. ಭಯಪಡಬೇಡಿರಿ, ಏಕೆಂದರೆ ಆಪತ್ತಿನ ಸಮಯದಲ್ಲಿ ಆಪತ್ ಬಾಂಧವನಂತೆ ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಆಮೆನ್.